ಇವರು ಹೇಳ್ತಾ ಇದ್ದಾರೆ ಇನ್ನೊಮ್ಮೆ ನಮ್ಮ ತನಿಖೆ ಆಗಲಿ. ತನಿಖೆ ಯಾಕೆ ಆಗಬಾರ್ದು ಇನ್ನೊಮ್ಮೆ? ಇಲ್ಲೇ ತನಿಖೆ ಮಾಡಿದ್ರೆ ವೀರೇಂದ್ರ ಹೆಗ್ಗಡೆ ಅವ್ರಿಗೆ ಅಪಮಾನ ಮಾಡಿದಾಗ ಹೇಗಾಗತ್ತೆ? ಅವ್ರ ಹೆಸರು ತೊಗೊಂಡೇನೋ ಅವ್ರು ಮಾತಾಡ್ತಾ ಇದ್ದಾರೆ, ಇರ್ಬೋದು ಕೆಲವೊಂದು ಆ ಡಿಫೆಮೇಷನ್ ಆಗಿಲ್ಲ ಅವ್ರ ಮೇಲೆ, ಅವ್ರೇನು ತಪ್ಪಿಲ್ಲ. ಅದು ಈವನ್ ಸುಪ್ರೀಂ ಕೋರ್ಟ್ದಲ್ಲಿ ಸಹಿತ ನಮ್ಮ ವೀರೇಂದ್ರ ಹೆಗ್ಗಡೆ ಅವ್ರ ಸಹೋದರ ಹರ್ಷೇಂದ್ರ ಅವರು ನಮಗೆ ಟೀಕೆಗಳು ಮಾಡ್ತಾ ಇದ್ದಾರೆ. ಅದೇನೋ ಒಯ್ದಿದ್ರು ನನಗೆ ಸುಪ್ರೀಂ ಕೋರ್ಟ್ ಅಂದ್ರೆ ವಜಾ ಮಾಡಿದ, ರದ್ದು ಮಾಡಿದ. ಇದು ಪತ್ರಿಕಾ ಸ್ವಾತಂತ್ರ್ಯ ಹರಣ ಮಾಡಿದಾಗ ಆಗ್ತದಪ್ಪ ಅಂತೇಳಿ ಸ್ಪಷ್ಟವಾಗಿ ಹೇಳಿ ಕಳಿಸಿಬಿಟ್ಟದ. ಅದರ ಈ ನಡೆದಂಥ ಘಟನೆಗಳ ಬಗ್ಗೆ, ಅಲ್ಲಿ ಹೆಣ್ಮಕ್ಳ ಮೇಲೆ ಆದಂಥ ಅನ್ಯಾಯದ ಬಗ್ಗೆ, ಅನನ್ಯ ಭಟ್ ಬಗ್ಗೆ ಆದಂಥ ಅನ್ಯಾಯಗಳ ಬಗ್ಗೆ, ಪದ್ಮಲತಾ ಮೇಲಂಥ ಒಂದು ಅತ್ಯಾಚಾರ ಕೊಲೆಯ ಬಗ್ಗೆ ಆಗಿರ್ಬೋದು, ಅಥವಾ ಸೌಜನ್ಯ ದೊಡ್ಡದೊಂದು ಕಣ್ಣು ಮುಂದೆ ನಡೆದಂಥ ಘಟನೆ. ಇದರಿಂದ ಇದ್ದವ್ರು ಯಾರು ಹಂಗಾದರೆ ಅದಕ್ಕೆ ಗುರುತು ಹಿಡಿದು ಬೇಡ. ಅವರೇನೀಗ ಡೈರೆಕ್ಟ್ ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ. ಅವರು ಹೇಳ್ತಾ ಇದ್ದಾರೆ ನಮ್ಮ ತನಿಖೆ ಆಗಲಿ, ಏನು ಸತ್ತು ಹೊರಗೆ ಬರಲಿ, ಇವ್ರು ಯಾರು ಮಾಡಿದವರು ಅನ್ನುವಂಥ. ಅಲ್ಲೇ ಧರ್ಮಸ್ಥಳ ಗ್ರಾಮದವರು ಮಾಡಬೇಕು, ಹೊರಗಾರು ಅಂತ ಬರ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಮೇಲಿನೆಲ್ಲ ಹೆಣ ಬಿಡೋದನ್ನು ಅಲ್ಲಿ ಗ್ರಾಮಸ್ಥರು ಮಾತಾಡ್ತಾ ಇದ್ದಾರೆ. ಅದನ್ನು ಕೆಳವರ್ಗದವರು ಅಂತಿದ್ದಾರಿಲ್ಲ. ಅಲ್ಲಿ ಪೌರ ಕಾರ್ಮಿಕರಲ್ಲಿ ಕೆಲಸ ಮಾಡೋದು ಜನ ಕೆಳಜಾತಿ ಜನ, ಕೆಳ ಮತ್ತು ಮೇಲ್ಜಾತಿಗಳಿಗೆ ತಿಕ್ಕಾಟೋದು ಅಲ್ಲೇ ಅಂತ ಒಂದು ಸಂಶಯ ಇಲ್ಲ ಅಂತಲ್ಲ. ಆದರೆ ಅಲ್ಲಿ ಕೆಲಸ ಮಾಡಿದವರು ಇಲ್ಲಿ ಕೆಳಜಾತಿಗೆ ಅಥವಾ ಕೆಳ ಪೌರ ಕಾರ್ಮಿಕರು ಅವ್ರಿಗೆ ಒಬ್ಬರಲ್ಲ ಇಬ್ಬರು 3 ಜನ ಹೇಳ್ತಾ ಇದ್ದಾರೆ, 5-6 ಜನ ಬರ್ತಾ ಇದ್ದಾರೆ. ಅವ್ರಿಗೆ ಷಡ್ಯಂತ್ರಣ ಅದು ಗೊತ್ತಿದ್ರೆ ಏನು ಬಿಡಿಸಿ ಹೇಳ್ರಿ, ಷಡ್ಯಂತ್ರ ಏನದು, ಯಾರಿದ್ದಾರಪ್ಪ ಇದು ರೀತಿದಂಥವರು ಅನ್ನೋದನ್ನು. ಅದರ ಇನ್ನೂ ಡಿಸಿಷನ್ ಬಂದಿಲ್ಲ, ಟ್ರಯಲ್ ನಡೆದ ಈ ಹಂತದಲ್ಲಿ ಮಾತಾಡೋದು, ಯಾರೋ ಮಾತಾಡೋದು ತಪ್ಪದು. ಹೌದು, ರಾಜ್ಯ ತುಂಬ ಜನ ಪಾಪ ಅವರಿಗೆ ನೋವಾಗ್ಯದ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇಲ್ಲ ಅದನ್ನು ಮುಸುಕ್ತಾರೆ ಯಾರು ಏನು ಎಂತ ಅದೊಮ್ಮೆ ಟ್ರಯಲ್ ಆಗಲಿ ಒಂದು ಅಲ್ಲಿ ಅಲ್ಲಿಂದ ಬಂದ ಅದು ಮೆಂಟಲ್ ಮ್ಯಾಪಿಂಗ್ ಆಗಲಿ, ಅವ್ರದ್ದು ಬ್ರೈನ್ ಮ್ಯಾಪಿಂಗ್ ಆಗಲಿ, ಮತ್ತೇನು ಹೇಳ್ತಾ ಇದ್ದಾರೆ, ಅದು ಸರಿ, ಅದು ಮಾಡಲಿ. ಎಲ್ಲಿವರೆಗೆ ಅವರೊಬ್ಬ ಕುತಂತ್ರಿ ಅಥವಾ ಸುಳ್ಳು ಹೇಳ್ತಾ ಇದ್ದಾನ ಅನ್ನೋದು ಪ್ರೂವ್ ಆಗುವವರೆಗೆ ಆಲ್ರೆಡಿ SIT ಅವನು ತನಿಖೆ ನಡೆಸ್ಯಾರ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವ, ಯಾರು ಏನು ಎತ್ತ ಏನು ಅಂತೇಳಿ. ಅದ್ರ ಪ್ರಕಾರ ಜನ ಸಿಗ್ತಾ ಇದ್ದಾರೆ ಅವ್ರಿಗೆ. ಮತ್ತು